ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಂಧುಗಳೇ, ಮೇಲ್ಕೋಟೆ ಎಂದ ತಕ್ಷಣ ನಮಗೆ ನೆನಪಾಗುವುದು ವೈರಮುಡಿ ಉತ್ಸವ, ಚೆಲುವನಾರಾಯಣ ಸ್ವಾಮಿ ದೇವಾಲಯ ಮತ್ತು ಯೋಗ ನರಸಿಂಹಸ್ವಾಮಿ ದೇವಾಲಯ. ತನ್ನದೇ ಆದ ಇತಿಹಾಸಗಳನ್ನು ಹೊಂದಿರತಕ್ಕಂತಹ ಕಲ್ಯಾಣಿಗಳು. ದಕ್ಷಿಣ ಭಾರತದ ಬದ್ರಿನಾಥ ಎಂದು ಕರೆಸಿಕೊಳ್ಳುವ ಈ ಮಂಡ್ಯದ ಮೇಲುಕೋಟೆ ಪ್ರವಾಸಿಗರ ನೆಚ್ಚಿನ ತಾಣ, ದೈವ ಭಕ್ತರ ಧಾರ್ಮಿಕ ಸಂಕೇತ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಮೇಲುಕೋಟೆಯನ್ನು ಕಲ್ಯಾಣಿಗಳ ಸಂಕೀರ್ಣ ಎಂದರೆ ಅತಿಶಯೋಕ್ತಿ ಅಲ್ಲ. ಇಲ್ಲಿನ ಪ್ರಸಿದ್ಧ ಕೊಳ ಎಂದರೆ ಅಕ್ಕ ತಂಗಿ ಕೊಳ, ಅದನ್ನು ಅವಳಿ ಕೊಳ, ಪವಾಡದ ಕೊಳ ಎಂದೇ ಬಿಂಬಿಸಲಾಗುತ್ತೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯದಿಂದ ಹೊರಟ್ರೆ ರಾಯಗೋಪುರಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಕಾಣಿಸೋದೇ ಈ ಅಕ್ಕ ತಂಗಿ ಕೊಳ. ಇವೆರಡು ಅಕ್ಕಪಕ್ಕದಲ್ಲಿಯೇ ಇದೆ. ತಂಗಿಯ ಕೊಳದಲ್ಲಿ ನೀರು ಸದಾ ಶುದ್ಧವಾಗಿರುತ್ತೆ. ದೇವರ ಅಭಿಷೇಕ ಅರ್ಚನೆಗೆ ಬಳಸಲಾಗುತ್ತೆ. ಈ ನೀರು ಕುಡಿಯುವಷ್ಟು ಪರಿಶುದ್ಧವಾಗಿದೆ. ಆದರೆ ಅಕ್ಕನ ಕೊಳದ ನೀರು ಗಲೀಜು ಪಾಚಿಯಿಂದ ಕೂಡಿದ್ದು, ದೇವರ ಯಾವ ಕಾರ್ಯಕ್ಕೂ ಅದನ್ನು ಬಳಸೋದೇ ಇಲ್ಲ. ಯಾಕಂದರೆ ಆ ನೀರು ಸದಾ ಮಲಿನವಾಗಿರುತ್ತೆ. ಪ್ರವಾಸಿಗರ ಪಾಲಿಗಂತೂ ಅಕ್ಕನ ಕೊಳ ಆಟಿಕೆ ಇದ್ದಂತೆ. ಅಲ್ಲಿಗೆ ಬಂದಂತಹ ಎಲ್ಲರೂ ಕೂಡ ಆ ನೀರಿನಲ್ಲಿ ಆಟವನ್ನು ಆಡ್ತಾರೆ. ಆದರೆ ತಂಗಿಯ ಕೊಳಕ್ಕೆ ಜನರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಅಂದ ಹಾಗೆ ಈ ಅಕ್ಕ ತಂಗಿ ಕೊಳ ತನ್ನದೇ ಆದ ಒಂದು ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ. ಸುಮಾರು ವರ್ಷಗಳ ಹಿಂದೆ ಚೋಳರ ಅರಸ ಚೆಲುವರಸನ ಕಾಲದಲ್ಲಿ ನಿರ್ಮಾಣವಾದ ಕೊಳ ಎಂದು ಹೇಳಲಾಗುತ್ತೆ. ಆದರೆ ಇದಕ್ಕೆ ಯಾವುದೇ ಸರಿಯಾದ ದಾಖಲೆಗಳಿಲ್ಲ. ಚೆಲುವರಸ ಒಂದೇ ಕುಟುಂಬದ ಇಬ್ಬರು ಅಕ್ಕ ತಂಗಿಯರನ್ನ ಮದುವೆ ಆಗ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಕಲ್ಯಾಣಿಯನ್ನು ನೀವು ಕಟ್ಟಬೇಕು ಎಂದು ಅವರಿಗೆ ಹಣವನ್ನು ನೀಡ್ತಾರೆ. ಆ ಹಣವನ್ನು ಪಡೆದಂಥ ತಂಗಿ ಒಂದು ರೀತಿಯ ಉತ್ಸಾಹ ಉಂಟಾಗುತ್ತೆ. ಲೋಕ ಕಲ್ಯಾಣಕ್ಕೆ ಮಾದರಿಯಾಗಬೇಕು ಈ ಕೊಳ ಎಂದು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲ ಚಿತ್ತದಿಂದ ಕೊಳವನ್ನು ನಿರ್ಮಿಸುವ ಮೂಲಕ ಚೆಲುವನಾರಾಯಣ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಕೊಳವನ್ನು ನಿರ್ಮಿಸ್ತಾಳೆ. ಅಕ್ಕನಿಗೆ ಈ ಕೊಳ ಕಟ್ಟಿಸೋದು ಲೋಕ ಕಲ್ಯಾಣವೆಂಬ ಮಾತುಗಳು ಇವೆಲ್ಲವೂ ಅಸಡ್ಡೆಯಂತೆ ಕಾಣುತ್ತೆ. ಒಲ್ಲದ ಮನಸ್ಸಿನಿಂದ ಯಾವ ಪೂಜೆ ಪುನಸ್ಕಾರ ಮಾಡದೆ ಮನೋಇಚ್ಛೆ ಕಲ್ಯಾಣಿಯನ್ನು ಕಟ್ಟಿಸ್ತಾಳೆ. ಎರಡೂ ಕೊಳಗಳು ನೀರಿನಿಂದ ತುಂಬಿ ಸಿಂಗರಿಸಿದಾಗ ಅಲ್ಲಿ ನಡೆದಿದ್ದು ಒಂದು ಪವಾಡ. ಅಕ್ಕನ ಕೊಳ ಮಲಿನವಾಗಿದ್ದರೆ ತಂಗಿಯ ಕೊಳ ಸ್ಫಟಿಕದಂತೆ ಶುದ್ಧವಾಗಿತ್ತು. ತನ್ನ ತಪ್ಪಿನ ಅರಿವಾದ ಅಕ್ಕ ನೇರವಾಗಿ ಚೆಲುವನಾರಾಯಣ ಸ್ವಾಮಿಯಲ್ಲಿ ಮೊರೆಯನ್ನು ಇಡ್ತಾಳೆ. ಆಗ ಚೆಲುವನಾರಾಯಣ ಸ್ವಾಮಿ ಕೇವಲ ದೇವರ ಬಟ್ಟೆಗಳನ್ನು ಮಾತ್ರ ತೊಳೆಯಲು ಈ ಕೊಳದ ನೀರನ್ನು ಬಳಸಬಹುದು ಎಂದು ನುಡಿತಾರೆ. ಹಾಗಾಗಿ ಅಕ್ಕನ ಕೊಳದ ನೀರನ್ನು ದೇವರ ಬಟ್ಟೆ ತೊಳೆಯಲು ಉಪಯೋಗಿಸುತ್ತಾರೆ ಎಂದು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇಂತಹ ಸಾಕಷ್ಟು ಇತಿಹಾಸವನ್ನು ಹೊತ್ತಂತಹ ಕಲ್ಯಾಣಿಗಳು, ಇತಿಹಾಸವನ್ನು ಹೊತ್ತಂತಹ ದೇವಾಲಯಗಳು ಈ ಮಂಡ್ಯದ ಮೇಲುಕೋಟೆಯಲ್ಲಿ ಇವೆ. ಸಾಧ್ಯವಾದರೆ ಇವುಗಳಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.